Hello students, let us listen to the problems of the second unit, properties of solids and liquids. The first problem says 20 kilonewton force act on a body of surface 500 meter square. Then the stress is what? Answers ಕೊಟ್ಟಾರೆ. ಈಗ ಒಂದು ಬಾಡಿ ಐತ್ರಿ, ಬಾಡಿ ಮೇಲೆ ಏನಾಗ್ತದೆ 20 kilonewton ಫೋರ್ಸ್ ಆಕ್ಟ್ ಆಗಿದೆ. ಸರ್ಫೇಸ್ ಏರಿಯಾ ಎಷ್ಟೈತೆ 500 ಐತಿ. So force is equal to 20 kilonewton. 20 kilo ಅಂದ್ರೆ 10 raised to 3. So 20 into 10 raised to area ಎಷ್ಟೈತ್ರಿ 500 meter square. So stress in direct question ಕೇಳ force upon area. Force ಎಷ್ಟೈತ್ರಿ ಈಗ 200 into 10 raised to 3 divided by area ಎಷ್ಟೈತೆ 500 meter square. Okay. So for this one ಇದು ಯೂನಿಟ್ ಲಾಸ್ಟಿಗೆ ಬಂದು ಫೋರ್ಸ್ ಲಾಸ್ಟಿಗೆ ಯೂನಿಟ್ ಬರೇನಂದ. ಸೊ ಏನಾಗ್ತದೆ ಇದು 500 ಅಂತಂದಾಗ ಇದು ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ಸೊ ಬೋತ್ ಆಫ್ ದಿಸ್ ವಿಲ್ ಕ್ಯಾನ್ಸಲ್. ಇದು 20 ಐತಿ, 20 ಇಂಟು 10 raised to 3 ಐತಿ. 1 0 ಕ್ಯಾನ್ಸಲ್ ಆಗ್ತದೆ ಇಲ್ಲಿ. ಆರ್ ಹಿಂಗೆ ಮಾಡಿರಿ. ಸೊ 20 ಇಂಟು 1 2 3 ಡಿವೈಡೆಡ್ ಬೈ 500 ಹಿಂಗೆ ತೊಗೊಳ್ಳೋಣ. ಓಕೆ, 5 2 20. ಸೊ ಏನು ಬರ್ತಿದ್ದು 40 ಏನು ಬರ್ತೈತಿ ಫೋರ್ಸ್ ಅಪಾನ್ ಏರಿಯಾ ಅಂದರೆ ನ್ಯೂಟನ್ಸ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ರೇಸ್ ಟು -2. ದಿಸ್ ವಿಲ್ ಬಿ ಅವರ್ ಆನ್ಸರ್. ನಾವು ಚೆಕ್ ದಿಸ್ ಕ್ವಶನ್. ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಆಫ್ ಎ ಸ್ಟೀಲ್ ವೈರ್ ಈಸ್ 600 Newton per. If the cross section area of the wire is 50 cm, the maximum force that the wire can withstand. ಒಂದು ವೈರ್ ಐತಿ ಒಂದು ಕಡೆ ನಾವು ಫಿಕ್ಸ್ ಮಾಡಿದೆ ಅಂತ ತಿಳ್ಕೊಳ್ರಿ. ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂದ್ರೆ ಅದ್ರ ಮೇಲೆ ವೇಟ್ ಹಾಕಿದ್ವಿ ಅಂದ್ರೆ, ಜಗ್ಗಿದ್ವಿ ಅಂದ್ರೆ, ಇಫ್ ಯು ಜಸ್ಟ್ ಪುಲ್ ಇಟ್, maximum it can take this much. Okay, if the cross section area is this much, then maximum force ಎಷ್ಟು ತೊಗೋಬೋದು ಅಂದ್ರೆ ಸ್ಟ್ರೆಸ್ ಕೊಟ್ಟಾರ ಅವ್ರು. ಸ್ಟ್ರೆಸ್ ಇಷ್ಟು ಮ್ಯಾಕ್ಸಿಮಮ್ ತೊಗೊಳ್ಳೋದು. ಆ್ಯಂಡ್ ದೆನ್ ಏರಿಯಾ ಈಸ್ 50 centimeter square. ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ 50 ಇಂಟು 10 raised to -2 ಮೀಟರ್ ಸ್ಕ್ವೇರ್. ಮೀಟರ್ನಾಗ ಕನ್ವರ್ಟ್ ಮಾಡಬೇಕು, ಬಿಕಾಸ್ ದಿಸ್ ಇಸ್ ನ್ಯೂಟನ್. ಮೀಟರ್ ಐತೆ, ಇದು ಮೀಟರ್ನಾಗ ಕನ್ವರ್ಟ್ ಮಾಡಬೇಕು ನೋಡ್ರಿ. ಸೆಂಟಿಮೀಟರ್ಸ್ ಬದಲು 10 raised to -2 ಮೀಟರ್ ಹಾಕಿದ್ದೀವಿ. Okay, so here it is given here equivalence. So directly stress is equal to F upon A. ನಮಗೆ ಬೇಕಾಗಿದ್ದು ಫೋರ್ಸ್. ಸೊ ಫೋರ್ಸ್ ಈಸ್ ಈಕ್ವಲ್ ಟು ಇದು ಮ್ಯಾಲೆ ಹೋಗ್ಬಿಡ್ತೈತಿ. ಸೊ ಸ್ಟ್ರೆಸ್ ಇಂಟು ಏರಿಯಾ. ಸ್ಟ್ರೆಸ್ ಇಂಟು ಏರಿಯಾ. ಸ್ಟ್ರೆಸ್ ಎಷ್ಟೈತ್ರಿ 600 Newton per meter square ಇಂಟು ಏರಿಯಾ 50 ಇಂಟು 10 raised to -2 ಹೋಲ್ ಸ್ಕ್ವೇರ್. ಇದು 6 5s 30 ಆಯಿತು. 30 6 5s 30, 3 zeros ಆ್ಯಡ್ ಮಾಡಿರಿ, ಇಂಟು 10 raised to -4 ಇದೆ. ಹಂಗಂದ್ರೆ ಇದು 10 raised to -4 ತೆಗೆದುಬಿಟ್ರೆ 1 2 3 4 ಆದಮೇಲೆ ಇಲ್ಲಿ ಪಾಯಿಂಟ್ ಬರ್ತೈತೆ. ಸೊ 3. ಸೊ 3 Newton ಈಸ್ ದಿ ಆನ್ಸರ್. ದ ಆನ್ಸರ್ ಈಸ್ ಹಿಯರ್. ಯು ಸಿ 3 Newton ಈಸ್ ದಿ ಆನ್ಸರ್. ಚೆಕ್ ದಿಸ್ ಕ್ವಶನ್. ಈ ಸ್ಟ್ರೆಸ್ ಆಫ್ 100 dynes per centimeter. ನೋಡಿ 100 dynes ಒಂದು ಸ್ಟ್ರೆಸ್ ಕೊಟ್ಟಾರ. CGS ಸಿಸ್ಟಮ್ ಐತಿ. ಇಸ್ ಪ್ರೆಸೆಂಟ್ ವೆನ್ 2 Newton ಫೋರ್ಸ್ ಆ್ಯಕ್ಟ್ ಆನ್ ದಿ ಏರಿಯಾ ಆಫ್. ಏರಿಯಾ ತೆಗಿಬೇಕಿಲ್ಲಿ. ಫೋರ್ಸ್ ಕೊಟ್ಟಾರ, ಇದು SI ಕೊಟ್ಟಾರ, ಇದು ನೋಡ್ರಿ CGS ಕೊಟ್ಟಾರ. ಸೊ ಇಕ್ವಿವ್ಯಾಲೆನ್ಸ್ ನೋಡ್ರಿ. ಸ್ಟ್ರೆಸ್ 100 dynes per centimeter, ಫೋರ್ಸ್ ಈಸ್ ಈಕ್ವಲ್ ಟು 2 Newton. ಇದನ್ನು CGSನಾಗ ಕನ್ವರ್ಟ್ ಮಾಡಿರಿ. ಸೊ 1 Newton is equal to 10 raised to 5 dynes. ಸೊ 2 Newton ಅಂದರೆ 2 into 10 raised to 5 dynes. ಸೊ ಏನಾಗ್ಬಿಡ್ತೈತೆ ಅದು ಸ್ಟ್ರೆಸ್ ಈಸ್ ಈಕ್ವಲ್ ಟು ವಾಟ್ ದೇ ಹ್ಯಾವ್ ಆಸ್ಡ್ ಫಾರ್ ಏರಿಯಾ. ಏರಿಯಾ ಈಸ್ ಈಕ್ವಲ್, ಇದು ಏರಿಯಾ ಮೇಲೆ ಹೋಗ್ತೈತಿ. ಸೊ ಏರಿಯಾ ಈಸ್ ಈಕ್ವಲ್ ಟು ಫೋರ್ಸ್ ಅಪಾನ್ ಸ್ಟ್ರೆಸ್ ಅಂದ್ರೂ ನಡೀತೈತಿ. ಫೋರ್ಸ್ ಅಪಾನ್ ಸ್ಟ್ರೆಸ್. ಸೊ ಏನಾಕೈತ್ರಿ, ವಾಟ್ ಈಸ್ ದ ಫೋರ್ಸ್ ಹಿಯರ್? ಫೋರ್ಸ್ ಈಸ್ 2 into 10 raised to 5 upon stress ಏನು ಬಂದೈತ್ರಿ ಇಲ್ಲಿ? ಸ್ಟ್ರೆಸ್ ಈಸ್ 100 dynes. ಸೊ ಇಫ್ ಯು minus it, so what will happen is 2 into 10 raised to 5 ಅಂದ್ರೆ 5 ತೋಡ್ರಿ. ಟು ಮೇಕ್ ಇಟ್ ಈಸಿ 100 ಇದು ಕ್ಯಾನ್ಸಲ್ ಆದರೆ ಎಷ್ಟಾಯ್ತು ನೋಡ್ರಿ 2000 ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದ್ರೆ CGS ಯೂನಿಟ್ನಾಗ ಐತಿ. ಸೊ 2000 ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲ ಐತಿ ನೋಡ್ರಿ. ಇದು 2000 centimeter square. Here it is not there, 2000. So our answer is
none over here. So when we just go for the fourth problem, when a crane lifts a certain load, the rope of the crane of the length 6 meters. ಅಂದ್ರೆ ಒಂದು ಕ್ರೇನಿಂದು ಒಂದು ರೋಪ್ ಐತಾ, ಸೊ ಇಟ್ ಲಿಫ್ಟ್ ಸಮ್ ಆಬ್ಜೆಕ್ಟ್ ಓವರ್ ಹಿಯರ್. ಸೊ ಇದ್ರದ್ದು ಲೆಂತ್ ಬಂದು 6 meters ಎಕ್ಸ್ಟೆಂಡ್ಸ್ ಬೈ 10%. ಅಂದ್ರೆ ಇದು ಲೋಡ್ ಹಾಕೋದ್ಲೆ 10% ಇನ್ಕ್ರೀಸ್ ಆಕೈತಿ, 10% ಆಫ್ 6. ಓಕೆ, ವಾಟ್ ಈಸ್ ದ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಅಂತ ಹೇಳಿ. ಇಲ್ಲಿ ನಾವು ನೋಡ್ತೇವೆ ಲೆಂತ್ ಡಿ ಎಲ್ ಎಕ್ಸ್ಟೆನ್ಷನ್ ಆಫ್ ದ ಲೆಂತ್, ಎಕ್ಸ್ಟೆನ್ಷನ್ ಡಿ ಎಲ್ ಅಂತೇವೆ ನಾವು. ಡಿ ಎಲ್ ಈಸ್ ಈಕ್ವಲ್ ಟು ವಾಟ್, 10% ಆಫ್ 6 ಅಂದ್ರೆ 10 ಇಂಟು 10/100 ಆಫ್ 10/100 ಆಫ್ 6 ಎಷ್ಟು ಆಕೈತಿ ಅದು, ದಟ್ ಈಸ್ ನಥಿಂಗ್ ಬಟ್ 0.6 ಆಕೈತಿ ಡಿ ಎಲ್. ಈಗ ನಮ್ಗೆ ಬೇಕಾಗಿದ್ದು ಲಾಂಗಿಟ್ಯೂಡ್ನಲ್ ಸ್ಟ್ರೇನ್. ಸೊ ಲಾಂಗಿಟ್ಯೂಡ್ನಲ್ strain is equal to dl upon L. What is dl? 0.6, 0.6. What is the original length? 6. ಎಷ್ಟಾಕೈತದ 0.1 ಅಂತ ನೋಡ್ತೀವಿ. ಸೊ 0.1 is the answer that we have. So the answer is none here. 0.1 ಯಾವುದು ಇಲ್ಲ. So if you go for another problem there, here see, in a pump 1500 cc of air is compressed to 1400 cc. ಇಲ್ಲಿ ನೋಡ್ರಿ ಮ್ಯಾಲೆ ಇಟ್ ಈಸ್ ಅ ಸ್ಟ್ರೇನ್, ಇಟ್ ಈಸ್ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಕೇಳಾರ, ಲೀನಿಯರ್ ಸ್ಟ್ರೇನ್. ಇದು ವಾಲ್ಯೂಮ್ ಕೊಟ್ಟಾರ, ವಾಲ್ಯೂಮ್ ಸ್ಟ್ರೇನ್. ವಾಲ್ಯೂಮ್ ಸ್ಟ್ರೇನ್ ಅಂದರೆ dv/v ಬರ್ತದೆ. ಸೊ ಇನ್ ಎ ಪಂಪ್ 1500 cc ಆಫ್ ಏರ್ ಈಸ್ ಕಾಂಪ್ರೆಸ್ಡ್. ಇದು ಒರಿಜಿನಲ್ ವಾಲ್ಯೂಮ್, ಇಟ್ ಈಸ್ ಕಾಂಪ್ರೆಸ್ಡ್ ಟು ಇದು reduced volume. Compressed volume, volume strain is equal to compressed volume under difference in the volume divided by the original volume. So ಇಲ್ಲಿ change in the volume upon original volume, change in the volume ಎಷ್ಟಾಗೈತ್ರಿ? See 1500 ಇದ್ದಿದ್ದು 1450 ಆಗೈತಿ. 1500 minus 1450 ಅಂದ್ರೆ it's only 50. Okay, so here is a 50 divided by original ಎಷ್ಟೈತೆ 1500. So 50 divided by 1500 comes out to be 0.03. ಇದಕ್ಕೆ no unit. So 0.03 is our answer. Now a load of 10 kg act on a cross section of this steel bar of area, then stress is given by cross sectional ಅಂತ ಹೇಳಿದಾಗ ಮತ್ತು ನೋಡ್ರಿ ನಾವು ಏನು ಮಾಡ್ತೀವಿ ಈಗ, ಸ್ಟ್ರೆಸ್ ಲಾಂಗಿಟ್ಯೂಡ್ನಲ್ಲಿ ಇರ್ತೈತಿ, ಆದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಾರ. ಸೊ ಸ್ಟ್ರೆಸ್ ಹೆಂಗೆ ಬರಬೇಕು? ಸೊ ವಾಟ್ ಈಸ್ ಸ್ಟ್ರೆಸ್? ಸ್ಟ್ರೆಸ್ ಈಸ್ ಈಕ್ವಲ್ ಟು ಫೋರ್ಸ್ ಅಪಾನ್ ಏರಿಯಾನ ತೊಗೊಳ್ಬೇಕು ನಾವು. ಸಾರಿ, ವಿ ಹ್ಯಾವ್ ಜಂಪ್ ವಿತ್ ದ ಪೋರ್ಷನ್ ಓವರ್ ಹಿಯರ್. 6th ಪ್ರಾಬ್ಲಮ್ ತೊಗೊಳ್ರಿ, ಅದು 11th ಹೋಯಿತು. 6th 2200 dyne force act on a bar. ಓಕೆ, ಆ್ಯಂಡ್ ದೆನ್ ಟು ಪ್ರೊಡ್ಯೂಸ್ ಸ್ಟ್ರೆಸ್ ಕೊಟ್ಟಾರ, ರೇಡಿಯಸ್ ಆಫ್ ದ ಬಾರ್ ಕೊಟ್ಟಾರ, ದೆನ್ ಫೈಂಡ್ ಔಟ್ ದಿ ಫೋರ್ಸ್ ಕೊಟ್ಟಾರ, ಸ್ಟ್ರೆಸ್ ತೆಗಿಬೇಕ್ರಿ, ಸ್ಟ್ರೆಸ್ ಕೊಟ್ಟಾರ, ರೇಡಿಯಸ್ ತೆಗಿಬೇಕು. ಫೋರ್ಸ್ ಕೊಟ್ಟಾರ, ಸ್ಟ್ರೆಸ್ ಕೊಟ್ಟಾರ, ರೇಡಿಯಸ್ ತೆಗಿಬೇಕು. ಸೊ ಚೆಕ್ ಯಾರ್ ಏರಿಯಾ ಎಷ್ಟೈತ್ರಿ? ಏರಿಯಾ ಈಸ್ ಆ್ಯಕ್ಚುಲಿ πr² ಆಕೆ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ πr². ಫೋರ್ಸ್ ಎಷ್ಟೈತೆ? 2200 dynes ಅಪಾನ್ ಸ್ಟ್ರೆಸ್ ಇಸ್ ಗಿವನ್ ಎಸ್ ವಾಟ್? 7 dynes. Therefore we will take here r² is equal to 2200 divided by ಇದು ಪೈ ಇಲ್ಲಿ ಕೆಳಗೆ ಬರ್ತೈತಿ. ಸೊ 7 pi ಅಥವಾ ಏನಂತ ಬರಿಬೋದು, 2200 divided by 7 ಇಂಟು ಇದು 22/7 ಉಲ್ಟಾಗಿ 7/22 ಆಗ್ತದೆ. ಇದು ಕ್ಯಾನ್ಸಲ್ ಆದರೆ ಸೊ 22 1s are 22, you will remain with 100. r² is equal to 100. Therefore r is equal to square root of 100 ಎಷ್ಟು ಬರ್ತಿದ್ರಿ? 10 ಬರ್ತಿತ್ತು. ರೇಡಿಯಸ್ ಈಸ್ 10. ಎದ್ರಾಗ ಬರಬೇಕು? ಸೆಂಟಿಮೀಟರ್ ಒಳಗೆ. ಡೈನು ಸೆಂಟಿಮೀಟರ್ ಅಂದ್ರೆ CGS ಸೆಂಟಿಮೀಟರ್ ಅಂತ ಬರಬೇಕು. Now take this problem. A wire of length 2 meter is used to hang a load. If the longitudinal strain, ಇಲ್ಲಿ ಸ್ಟ್ರೈನ್ ಕೊಟ್ಟಾರ, ಚೇಂಜ್ ಇನ್ ದ ಲೆಂತ್, ಸ್ಟ್ರೈನ್ ಏನು ಬರ್ತೈತ್ರಿ? ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂದರೆ ಚೇಂಜ್ ಇನ್ ದ ಲೆಂತ್ ಟು ದಿ ಒರಿಜಿನಲ್ ಲೆಂತ್. ಚೇಂಜ್ ಇನ್ ದ ಲೆಂತ್ ಕೊಟ್ಟಾರ, ನಮಗೆ ಫೈಂಡ್ ಔಟ್ ಮಾಡಬೇಕೈತಿ. ಎ ವಯರ್ ಆಫ್ ಲೆಂತ್ 2 meter ಕೊಟ್ಟಾರ, ಚೇಂಜ್ ಇನ್ ದ ಲೆಂತ್ ತೆಗಿಬೇಕು. ಓಕೆ, ಸೊ ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಹಿಯರ್. ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂದ್ರೆ ಏನ್ರಿ? ಚೇಂಜ್ ಇನ್ ದ ಲೆಂತ್ ಅಪಾನ್ ಒರಿಜಿನಲ್ ಲೆಂತ್. ಇಲ್ಲಿ ಕೇಳ್ಯಾರೇನ್ರಿ?
Original length is given as 2 meters here. Okay, and then longitudinal strain is given. Change in the length ಗೊತ್ತಾಗಬೇಕಾಯ್ತು. So change in the length is equal to this into this ಹಾಕಿದ್ವಿ. Longitudinal strain ಐತೆ 25 into 10 raised to minus 4 into what is the original length 2. Directly multiply ಮಾಡ್ರಿ 50 into 10 raised to minus 4 ಅಂಥೇಳಿ ನಾವು ನೋಡ್ತೇವೆ. ಸೊ ಮೀಟರ್ಸ್ ಒಳಗೆ ಬರ್ತೈತೆ ಬಿಕಾಸ್ ಎವ್ರಿಥಿಂಗ್ ಈಸ್ ಇನ್ ಮೀಟರ್ಸ್. ಸೊ 50 into 10 raised to minus 4. Now let us go for the next problem here. When a thin wire supports a load, it extends by 2 mm. Okay. If the longitudinal strain ಅಂದ್ರೆ ಮತ್ತು ಏನಂದ್ರೆ change in the length by original length ಬರ್ತದೆ. So change in the length is given here by 2 mm and then longitudinal strain is given. Okay. Now what is so length of the wire ಎಷ್ಟು ಅಂತ ಕೇಳಾರ ಅಂದ್ರೆ original length. So little I have solved. Longitudinal strain ಅಂದ್ರೆ ಏನಕ್ಕಿದ್ರಿ change in the length upon original length ಹಾಕಿದೆ. ನಮಗೆ ಬೇಕಾಗಿರೋದು ಒರಿಜಿನಲ್ ಲೆಂತ್. ಸೊ ಒರಿಜಿನಲ್ ಲೆಂತ್ ಇಲ್ಲಿ ಮೇಲೆ ಹೋಗ್ತದೆ, ಇದು ಕೆಳಗೆ ಬರ್ತದೆ. ಒರಿಜಿನಲ್ ಲೆಂತ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ದಿಸ್ 2 into 10 raised to minus 3. ಸಿ ಇದರ 2 mm ಐತಿ ಇಲ್ಲಿ. 2 mm ಅಂದ್ರೆ ಮೀಟರ್ನಾಗ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ, 10 raised to minus 3 meter ಅಪಾನ್ ದಿಸ್ ಒನ್ ಹಿಯರ್. ಸೊ 10 raised to, so what will happen here to simplify here, 2 into 10 raised to minus 3 ಇದು ಮ್ಯಾಲೆ ಹೋದರೆ ಪ್ಲಸ್ 4 ಆಕೈತೆ, minus 4 ಇದೆ ಡಿವೈಡೆಡ್ ಬೈ 4. ವಿಲ್ ಸಿ ಎಷ್ಟು ಆತ, 10 minus 3 plus 4 10 raised to 1 10 ಆತ. 10 2s are 20 by 4 ಅಂದ್ರೆ 5 ಆತಿದೆ. ಸೊ ಒರಿಜಿನಲ್ ಲೆಂತ್ ಏನಾಗ್ತೈತಿ 5 meters ಆಗ್ತೈತಿ. Oxygen is filled in a cube of size 10 centimeters. When it is compressed, the volume strain becomes this much. The change in the volume is what? ಈಗ ವಾಲ್ಯೂಮ್ ಸ್ಟ್ರೇನ್ ಅಂದಾಗ ಏನು ಬರಬೇಕು, ವಾಲ್ಯೂಮ್ ಸ್ಟ್ರೇನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ವಾಲ್ಯೂಮ್ ಟು ದ ಒರಿಜಿನಲ್ ವಾಲ್ಯೂಮ್. ದಟ್ ಈಸ್ ಅ ಥಿಂಗ್. ಈಗ ವಾಲ್ಯೂಮ್ಗೆ ಅಂದ್ರೆ ಏನೈತ್ರಿ, ಈಗ ಒಂದು ಬಾಕ್ಸ್ ಐತಿ ಇಲ್ಲಿ ಕ್ಯೂಬ್ ಅಂತಂದಾರ. ಸೊ ಒಂದು ಸೈಡ್ 10 ಐತಿ ಅಂದ್ರೆ ಕ್ಯೂಬ್ ಬರ್ಬೇಕಂದ್ರೆ ಏನು ಬರಬೇಕು, ವಾಲ್ಯೂಮ್ಗೆ 10 into 10 into 10 ಹಿಂಗೆ ಬರಬೇಕು. ಸೊ ಒನ್ ಸೈಡ್ ಇಸ್ 10, ವಾಲ್ಯೂಮ್ ಏನಾಗಬೇಕು 10 into 10 into 10 ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಬರಬೇಕಿದ್ದು ಆಯಿತಾ. ಸೆಂಟಿಮೀಟರ್ಸ್ ಒಳಗೆ ಐತಿ. ಸೊ ಎಲ್ಲನೂ CGS ಒಳಗೆ ಮಾಡಬೇಕಾಗ್ತೈತಿ. ಸೊ ವಾಲ್ಯೂಮ್ ಸ್ಟ್ರೇನ್ ಎಷ್ಟು ಕೊಟ್ಟಾರ್ರಿ, ವಾಲ್ಯೂಮ್ ಸ್ಟ್ರೇನ್ ಹ್ಯಾಸ್ ಬಿಕಮ್ ವಾಟ್ 5 into 10 raised to minus 3. ಸೊ ಅವ್ರಿಗೆ ಏನು ಕೇಳಾರ ಈಗ, ಸೊ ದೇ ಹ್ಯಾವ್ ಆಸ್ಡ್ what change in the volume. I have written primarily volume strain is equal to what, a change in the volume to the original volume. ನಮ್ಗೆ ಬೇಕಾಗಿದ್ದೇನೆ ರೀ change the volume ಅಂದರೆ ಇದು ಮ್ಯಾಲೆ ಹೋಗ್ತದೆ. ಸೊ ವಾಲ್ಯೂಮ್ ಸ್ಟ್ರೇನ್ ಇಂಟು ಒರಿಜಿನಲ್. ವಾಲ್ಯೂಮ್ ಸ್ಟ್ರೇನ್ ಎಷ್ಟು ಕೊಟ್ಟಾರಿ 5 into 10 raised to minus 3. ಒರಿಜಿನಲ್ ವಾಲ್ಯೂಮ್ ಇಸ್ 10 raised to 3. ಇಲ್ಲ ಐತಿ ಒರಿಜಿನಲ್ ವಾಲ್ಯೂಮ್ ಸ್ಟ್ರೇನ್. ಸೊ ಇದು ಕ್ಯಾನ್ಸಲ್ ಆಗ್ತದೆ. minus 3 plus 3 10 raised to 0 ಅಂದ್ರೆ 1. ಸೊ 5 cc ಆಗ್ತದೆ ಆನ್ಸರ್. ಸೊ ಇಟ್ ಈಸ್ ಅ 5 cc here. It is not given over there. So the answer is none here. Now I want to tell you one thing. See, we are not fighting for to get the answer over there. We are fighting for the right answers. Understand? So it is taken from a book, but none of the answers are suiting. So the answer is none over here. Okay, let us go for one more problem here. A stress of this much 500 into 10 raised to 6 Newton produces an extension of this. ನೋಡ್ರಿ ಸ್ಟ್ರೆಸ್ ಕೊಟ್ಟಾರ, ಎಕ್ಸ್ಟೆನ್ಷನ್ ಅಂದಾಗ ಲಾಂಗಿಟ್ಯೂಡ್ನಲ್ ಐಡಿಯಾ ಐತೆ ಅದು ಲೆಂತ್. ಇಫ್ ದ ಲೆಂತ್ ಆಫ್ ದ ವೈರ್ ಇಸ್ 3 meters, ದೆನ್ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಾರ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಯಂಗ್ಸ್ ಮಾಡ್ಯುಲಸ್. ಕೊಟ್ಟಿರೋದನ್ನು ಬರ್ರಿ ಮೊದಲು. ಸ್ಟ್ರೆಸ್ ಕೊಟ್ಟಾರ, ಸ್ಟ್ರೆಸ್ ಬರ್ದು ಎಕ್ಸ್ಟೆನ್ಷನ್ ಕೊಟ್ಟಾರ, ಚೇಂಜ್ ಇನ್ ದ ಲೆಂತ್ ಕೊಟ್ಟಾರ. ಎಕ್ಸ್ಟೆನ್ಷನ್ ಅಂತಂದ್ರೆ ಚೇಂಜ್ ಇನ್ ದ ಲೆಂತ್. ಇಫ್ ದ ಲೆಂತ್ ಆಫ್ ದ ವೈರ್ ಇಸ್ 3 meters, ಒರಿಜಿನಲ್ ಲೆಂತ್ 3 meters ಐತೆ, ಯಂಗ್ಸ್ ಮಾಡ್ಯುಲಸ್ ಕಂಡುಹಿಡಿಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಓವರ್ ಹಿಯರ್? y is equal to Young's modulus is equal to longitudinal stress upon longitudinal modulus of elasticity formula. Okay, so longitudinal stress upon longitudinal strain ಅಂದ್ರೆ ಏನ್ರಿ, ಚೇಂಜ್ ಇನ್ ದ ಲೆಂತ್ ಟು ದಿ ಒರಿಜಿನಲ್ ಲೆಂತ್. ಈಗ ಕೊಟ್ಟಾರ ನೋಡ್ರಿ, ತುಂಬಿಡೋದು. ಈಗ longitudinal stress ಕೊಟ್ಟಾರ 500 into 10 raised to 6 divided by change in the length ಎಷ್ಟು ಕೊಟ್ಟಾರ 20 into 10 raised to minus 3 divided by original length ಎಷ್ಟು 3. ಈ 3 ಮ್ಯಾಲೆ ಹೋಗ್ತೈತಿ ಇಲ್ಲಿ. ಸೊ ದ್ಯಾಟ್ ಬಿಕಮ್ಸ್ ವಾಟ್
3 into 500 into 10 raised to 6 divided by 20 into 10 raised to minus 3. Already 10 raised to minus 3 ಮೇಲೆ ಹೋದ್ರೆ 10 raised to 9 ಬರ್ತೈತಿ. ಓಕೆ, ಸೊ ಇಲ್ಲಿ ಒಂದು ಕ್ಯಾನ್ಸಲ್ ಮಾಡಿದರೆ ಏನಾಕೈತೆ ನೋಡ್ರಿ, 2 1 ಜಾ 2 25 25 3 ಜಾ 75 ಬರ್ತದೆ ಇಲ್ಲಿ. ಓಕೆ, so that becomes what, 25 3 is 75 into 10 raised to 3. So here you see we should have come by 75 into 10 raised to 9. ಇದು ಮ್ಯಾಲೆ minus 3 ಐತಲ್ಲ, ಮ್ಯಾಲೆ ಹೋದ್ರೆ plus 3 ಆಕೈತಿ. 6 plus 3 9 ಆಕೈತಿ. So this is actually, this is the answer. So 75 into 10 raised to 9. Okay, this is the answer. So a load of 10 kg weight, 10 kg ಅಂತಂದ್ರೆ ಎಷ್ಟು ರೀ, 10 into 9.8 ಮಲ್ಟಿಪ್ಲೈ ಮಾಡ್ಬೇಕು. ಅದಕ್ಕೆ ನ್ಯೂಟನ್ ಕನ್ವರ್ಟ್ ಮಾಡೋಕ್ಕೆ ಕೆ ಜಿ ಟು ನ್ಯೂಟನ್ 9.8 ಮಲ್ಟಿಪ್ಲೈ ಮಾಡಬೇಕು ಕಂಪಲ್ಸರಿ. ಆ್ಯಕ್ಟ್ಸ್ ಆನ್ ಎ ಬಾರ್ ಆಫ್ 20 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಎಷ್ಟು ಐತದ, 20 ಸೆಂಟಿಮೀಟರ್ ಅಂದರೆ ಮೀಟರ್ ಕನ್ವರ್ಟ್ ಮಾಡೋದು. ಸೊ ಸೆಂಟಿಮೀಟರ್ ಟು ಮೀಟರ್ ಅಂದರೆ 10 raised to minus 2 square. So therefore, so what we are going to do here, so that is stress is equal to force upon area. Okay, force ಎಷ್ಟೈತ್ರಿ, 10 into 9.8 upon area. area ಎಷ್ಟೈತೆ, 20 into 10 raised to minus 4. ಇದು ಮ್ಯಾಲೆ ಬಂದರೆ 10 raised to 4 ಆಗ್ತೈತಿ. ಈಗ ಇದು ಕ್ಯಾನ್ಸಲ್ ಏನಾಕೈತೆ ನೋಡ್ರಿ. ಸೊ ಕ್ಯಾನ್ಸಲ್, ಸೊ ವೆನ್ ವಿ ಕ್ಯಾನ್ಸಲ್ ಔಟ್ 10 ಇದೇನಾಕೈತಿ 4.9 ಆಕೈತಿ ಇದು. ಸೊ 4.9 ಇಂಟು 1 4.9 ಇಂಟು ಇದು ಮ್ಯಾಲೆ ಹೋದರೆ 10 raised to 4 minus 4 ಇದ್ರೆ ಪ್ಲಸ್ 4 ಆಕೈತಿ. 4.9 ಇಂಟು 10 raised to 4 ಇಲ್ಲ ಐತೆ ನೋಡ್ರಿ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈಗ ಇದು ಸರ್ಫೇಸ್ ಟೆನ್ಷನ್ ಮೇಲೆ ಪ್ರಾಬ್ಲಮ್ ಐತ್ರಿ. ಸರ್ಫೇಸ್ ಟೆನ್ಷನ್ ಫಾರ್ಮುಲಾಸ್ ಎರಡು ಅದಾವೆ, ನೀವು ಅದನ್ನು ನೋಡ್ಕೊಳ್ಬೇಕು. ಎ ಕ್ಯಾಪಿಲರಿ ಟ್ಯೂಬ್ ಆಫ್ ರೇಡಿಯಸ್ ಕೊಟ್ಟಾರ R ಈಸ್ ಡಿಪ್ಡ್ ಇನ್ ದ ವಾಟರ್ ಇಫ್ ದ ವಾಟರ್ ರೈಸಸ್ ಟು ಹೈಟ್ ಕೊಟ್ಟಾರ H. ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಎಷ್ಟು ಬರ್ತೈತಿ, ಅಬೌಟ್ ಅಂತ ಕೊಟ್ಟಾರ. ಅಜ್ಮಾಸ್ ಕ್ಲೋಸರ್ ನಂಬರ್, just check here. So surface tension is equal to what, HRG upon 2. H ಅಂದ್ರೆ height ಕೊಟ್ಟಾರ. What is the height, a capillary tube of radius ಕೊಟ್ಟಾರ. Radius is 0.05 and then height is what, 2.9. okay, ಇದು RGH ಅಂದ್ರೂ ಬರೀಬೋದು ಇಂಟು G 9.8 ತೊಗೊಳಂಗಿಲ್ಲ, 980 ತೊಗೊಳ್ತೇವೆ, ಬಿಕಾಸ್ ಎವ್ರಿಥಿಂಗ್ ಈಸ್ ವಾಟ್ in see here it is centimeters. So that means what, CGS system 980 ತೊಗೊಂತೀವಿ. So when you cancel down, you will get 2 4s are 8 here, 2 9s are 18, so 490 over there. So when you want to multiply it, you will get around 71.05 dynes per centimeter ಬರ್ತದೆ. ಸೊ ಅಜ್ಮಾಸ್ ಎಷ್ಟು ಬಂತ್ರಿ, ಅದು 71 ಬರ್ತದೆ, 71 ಡೈನ್ಸ್ ಬರ್ತದೆ ಅಜ್ಮಾಸ್ ಅಂದರೆ. ದಟ್ಸ್ ವೈ ದಿ ಸೆಡ್ ಅಬೌಟ್ ಅಂತ ಕೊಟ್ಟಾರೆ. ಅಬೌಟ್, ನಾಟ್ ಎಕ್ಸಾಕ್ಟ್ಲಿ, ಅಬೌಟ್ ಅಂತ ಕೊಟ್ಟರು. ಇದು ನೋಡ್ರಿ, ಎ ಹೈಡ್ರಾಲಿಕ್ ರ್ಯಾಮ್ ಇಸ್ ಟು ಎಕ್ಸರ್ಟ್ ಎ ಥ್ರಸ್ಟ್ ಇಫ್ ದ ಪ್ರೆಷರ್ ಆಫ್ ದ ಲಿಕ್ವಿಡ್ ಇಸ್ ದಿಸ್ ಮಚ್, ದ ಏರಿಯಾ ಆಫ್ ದ ರ್ಯಾಮ್ ಇಸ್ ವಾಟ್. ಈಗ ನೋಡ್ರಿ, ಇದು ಥ್ರಸ್ಟ್ ಟು ಪ್ರೆಷರ್ ರಿಲೇಷನ್ಶಿಪ್ ಈಸ್ ನಥಿಂಗ್ ಬಟ್ ಪ್ರೆಷರ್ ಈಸ್ ಈಕ್ವಲ್ ಟು ಥ್ರಸ್ಟ್ ಅಪಾನ್ ಏರಿಯಾ. ಸೊ ದಟ್ ವಿಲ್ ಬಿ ದೇರ್. ಸೊ ಪ್ರೆಷರ್ ಕೊಟ್ಟಾರ 10 ಅಂತೇಳಿ. ಓಕೆ, ಪ್ರೆಷರ್ ಈಸ್ ಗಿವನ್ ಆ್ಯಸ್ ವಾಟ್, here see P is equal to exert a thrust of 50 kilonewtons. Thrust ಕೊಟ್ಟಾರೆ, area ಕೊಟ್ಟಾರ. okay, so here we have a formula, pressure is equal to thrust upon area. area ಗೊತ್ತಾಗಬೇಕಾಯ್ತು ನಮ್ಗೆ. area is equal to, area ಇಲ್ಲಿ ಮೇಲೆ ಹೋದ್ರೆ ಕೆಳಗಿದ್ದು ಬರ್ತೈತೆ, thrust upon pressure. So what is the thrust here? Pressure is given 10, thrust is 50 kilonewtons. 50 kilonewton upon 10 here. okay, so here you see that is one thing is there. So 1 0 is gone. So 5 into 10 raised to 3 kilo ಅಂತಂದ್ರೆ 5 into 10 raised to 3 Newton. okay, this comes to be meter square here. ಸೊ ಇದಕ್ಕೆ ಏನು ಮಾಡ್ಬೋದು ನಾವು, 5000 ಮೀಟರ್ ಸ್ಕ್ವೇರ್ ಅಂತ ಕೊಡ್ತಾರೆ. ಸೊ 5000 ಎಲ್ಲಿ ಬರ್ತೈತೆ ನೋಡ್ರಿ, ಆನ್ಸರ್ ಈಸ್ ಹಿಯರ್.